ಸಿಎಂ ಸಿದ್ದುಗೆ ಆಪತ್ತು ತಂದ ಸ್ಫೋಟಕ ಸ್ಟೋರಿ ಇದು. ಸಿಎಂ ಸಿದ್ದುಗೆ ಹೀಗೂ ಮಾಡಿದ್ರ ಕಾಂಗ್ರೆಸ್ನವರು. ಮೂಡ ಹಗರಣದ ಮೇಜರ್ ಸ್ಟೋರಿ ಇದು. ಸಿದ್ದು ಕೂಡ ಊಹೆ ಮಾಡದ ಸ್ಟೋರಿ ಇದು. ಸಿದ್ದರಾಮಯ್ಯ ಅವರನ್ನ ರಾಜಕೀಯವಾಗಿ ಮುಗಿಸಲು ತಂತ್ರ ಹೆಣೆದಿದ್ರ? ನೇರವಾಗಿ ಸಿದ್ದು ಮುಂದೆ ಹೋರಾಡಲು ಸಾಧ್ಯವಾಗದ ವ್ಯಕ್ತಿಗಳು ಇವರ ಮೂಲಕ ಡೀಲ್ ಮಾಡಲು ಹೊರಟಿದ್ರಂತೆ. ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಸಿದ್ದರಾಮಯ್ಯ ಅವರನ್ನು ಕೆಡ್ಡಕ್ಕೆ ತೋಡಿದ ಒಂದು ಸ್ಟೋರಿಯನ್ನು ನಾವಿವತ್ತು ರಿವೀಲ್ ಮಾಡ್ತಾ ಇದ್ದೀವಿ. ಎಸ್, ಇದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೇರಿದಂತಹ ಒಂದು ಸ್ಫೋಟಕ ಸ್ಟೋರಿ. ಈ ಸ್ಟೋರಿಯನ್ನು ಸಿದ್ದರಾಮಯ್ಯ ಅವರು ಕೂಡ ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆ ತರಹದ ಒಂದು ಸ್ಟೋರಿ. ಎಸ್, ಸಿದ್ದರಾಮಯ್ಯ ಅವರನ್ನು ರಾಜಕೀಯವಾಗಿ ಮುಗಿಸಲು ತಂತ್ರಗಾರಿಕೆ ನಡೆದಿತ್ತ. ನೇರವಾಗಿ ಸಿದ್ದರಾಮಯ್ಯ ಅವರನ್ನು ಹೋರಾಡಲು ಸಾಧ್ಯವಾಗದ ವ್ಯಕ್ತಿಗಳು ಈ ವ್ಯಕ್ತಿಯ ಮೂಲಕ ಡೀಲ್ ಮಾಡಲು ಹೊರಟಿದ್ರಂತೆ. ಎಸ್, ಇದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಬಂಧಿಸಿದಂತಹ ಒಂದು ಸ್ಫೋಟಕ ಸ್ಟೋರಿ. ಮೂಡ ಹಗರಣದ ಒಂದು ಮೇಜರ್ ಸ್ಟೋರಿ ಇದು. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಇಮೇಜು ಕಂಪ್ಲೀಟ್ ಡೌನ್ ಆಗಿತ್ತು. ಸೊ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೋರಿ ಇದು. ಸಿದ್ದರಾಮಯ್ಯ ಕೂಡ ಈ ಸ್ಟೋರಿಯನ್ನು ನೋಡಿದ್ರೆ ಶಾಕ್ ಆಗ್ತಾರೆ. ಸಿಎಂ ಸಿದ್ದುಗೆ ಹೀಗೂ ಮಾಡಿದ್ರ ಕಾಂಗ್ರೆಸ್ನ ವ್ಯಕ್ತಿಗಳು. ಎಸ್, ಮೂಡ ಹಗರಣ ನಿಮಗೆಲ್ಲ ಗೊತ್ತೇ ಇದೆ. ಸಿದ್ದರಾಮಯ್ಯ ಅವರ ಇಮೇಜ್ ಕಡಿಮೆ ಮಾಡಿದಂತಹ ಒಂದು ಹಗರಣ. ಈ ಹಗರಣ ಬಯಲು ಮಾಡಿದ್ದು ಸ್ನೇಹಮಯಿ ಕೃಷ್ಣ. ಇದೇ ಸ್ನೇಹಮಯಿ ಕೃಷ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸ್ನೇಹಮಯ ಕೃಷ್ಣ ಸಿಡಿಸಿದಂತಹ ಒಂದು ಬಾಂಬ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಶಾಕ್ ಆಗಿದ್ದಾರೆ. ಸಿದ್ದುಗೆ ವಿಪಕ್ಷದವರು ಮಾತ್ರ ಹುಳಿಯಿಂಡಿಲ್ಲ, ಸ್ವಪಕ್ಷಿಯವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನು ಮುಗಿಸಲು ಸ್ಕೆಚ್ ರೂಪಿಸಿದ್ರು. ಎಸ್, ಇದು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಫೋಟಕ ಸ್ಟೋರಿ. ಸಿದ್ದರಾಮಯ್ಯ ಅವರ ಇಮೇಜ್ ಕಂಪ್ಲೀಟ್ ಕಡಿಮೆ ಆಗಲಿಕ್ಕೆ ಇದೊಂದು ಹಗರಣ ಅವರ ಇಮೇಜನ್ನೇ ಡೌನ್ ಮಾಡಿತ್ತು. ಮೂಡ ಹಗರಣ ಈಗ ಇಡಿಯಲ್ಲೂ ಕೂಡ ತನಿಖೆ ನಡೀತಾ ಇರುವಂತಹದ್ದು. ಈಗಾಗಲೇ ಲೋಕಾಯುಕ್ತ ಪೊಲೀಸರು, ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಿ ರಿಪೋರ್ಟನ್ನು ಕೂಡ ಸಲ್ಲಿಸಿರುವಂತಹದ್ದು. ಆದರೆ ಇವತ್ತಿನ ಸ್ಟೋರಿ ಇದೆಯಲ್ಲ, ಈ ಸ್ಟೋರಿಯನ್ನು ನೋಡಿದ್ರೆ ಸ್ವತಃ ಸಿದ್ದರಾಮಯ್ಯ ಅವರೇ ಶಾಕ್ ಆಗ್ತಾರೆ. ಯಾಕೆಂತಂದರೆ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಮುಗಿಸಲು ಕಾಂಗ್ರೆಸ್ ಅವರೇ ಸ್ಕೆಚ್ ಹಾಕಿದ್ರಂತೆ. ಹೀಗಂತ ಯಾರು ಹೇಳಿದ್ರು ಗೊತ್ತಾ? ಎಸ್, ಸಿದ್ದು ಮುಗಿಸಲು ಕಾಂಗ್ರೆಸ್ನವರೇ ಕೆಡ್ಡ ತೋಡಿದ್ರಂತೆ. ಸಿದ್ದರಾಮಯ್ಯ ಅವರನ್ನು ಮುಂದೆಯಿಂದ ಫೇಸ್ ಮಾಡೋಕ್ಕೆ ಆಗದಂತಹ ವ್ಯಕ್ತಿಗಳು ಮೂಡ ಹಗರಣದಲ್ಲಿ ಸಿದ್ದು ವಿರುದ್ಧ ಹಲವು ದಾಖಲೆ ಕೊಟ್ಟಿದ್ದೇ ಕಾಂಗ್ರೆಸ್ನವರು. ಎಸ್, ಇದು ಬಹಳ ಇಂಪಾರ್ಟೆಂಟ್. ಕಾಂಗ್ರೆಸ್ನ ಹಲವರು ಸ್ನೇಹಮಯಿಗೆ ದಾಖಲೆ ಕೊಟ್ಟಿದ್ರಂತೆ. ಆ ದಾಖಲೆಗಳನ್ನು ನೋಡಿದ ಸ್ನೇಹಮಯ ಕೂಡ ದಂಗಾಗಿ ಹೋಗಿದ್ರಂತೆ. ಸ್ನೇಹಮಯಿ ಹೊಸ ಬಾಂಬ್ಗೆ ಕಾಂಗ್ರೆಸ್ ಈಗ ತಲ್ಲಣ ಶುರುವಾಗಿರುವಂಥದ್ದು. ಸಿದ್ದು ಮುಗಿಸಲು ಕಾಂಗ್ರೆಸ್ನವರೇ ಕೆಡ್ಡ ತೋಡಿದ್ರಂತೆ. ಎಸ್, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೋರಿ ಇದು. ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಸ್, ಸಿದ್ದರಾಮಯ್ಯ ಅವರನ್ನು ಮುಗಿಸಲು ಈಗಾಗಲೇ ಮೂಡ ಹಗರಣ ಒಂದು ಅಸ್ತ್ರವನ್ನು ಬಳಸಿಕೊಂಡಿದ್ರು. ಮೂಡ ಹಗರಣದಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಕ್ಲೀನ್ ಚಿಟ್ ಕೊಟ್ಟಿದ್ರು ಕೂಡ ಈ ಒಂದು ಪ್ರಕರಣದಲ್ಲಿ ಕಾಂಗ್ರೆಸ್ನವರು ಈಗಾಗಲೇ ಸಿದ್ದರಾಮಯ್ಯ ಅವರನ್ನ ಫೇಸ್ ಮಾಡೋಕ್ಕೆ ಆಗದಂತಹ ವ್ಯಕ್ತಿಗಳು ಸ್ನೇಹಮಯಿ ಕೃಷ್ಣ ಅವರನ್ನು ಬಳಸಿಕೊಂಡು ಅವರಿಗೆ ಒಂದಷ್ಟು ದಾಖಲೆಗಳನ್ನು ಕೊಟ್ಟಿದ್ರಂತೆ. ಈ ಒಂದು ಕೇಸಿಗೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟಿದ್ರಂತೆ. ಅದು ಈಗಾಗಲೇ ವಿಪಕ್ಷದವರು ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಸ್ವತಃ ಸಿದ್ದರಾಮಯ್ಯ ಅವರು ಬೊಬ್ಬೆ ಹೊಡಿತಾ ಇದ್ರು. ಆದರೆ ವಿಪಕ್ಷದವರು ಮಾತ್ರವಲ್ಲ, ಸ್ವಪಕ್ಷೀಯರು ಕೂಡ
ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿರುವಂತಹದ್ದು, ನಿಮ್ಮ ವಿರುದ್ಧ ಪಿತೂರಿಯನ್ನು ಮಾಡಿರುವಂತಹದ್ದು. ಈ ರೀತಿಯಾದಂತಹ ಒಂದು ಬಾಂಬನ್ನು ಸಿಡಿಸಿದ್ದು ಸ್ನೇಹಮಯಿ ಕೃಷ್ಣ. ಎಸ್, ಸ್ನೇಹಮಯಿ ಕೃಷ್ಣ ಅವರು ಈಗಾಗಲೇ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ರಿಯಾಕ್ಷನನ್ನು ಮಾಡಿದರೆ, ಮೂಡ ಹಗರಣದಲ್ಲಿ ನನಗೆ ಕೇವಲ ಸಿದ್ದರಾಮಯ್ಯ ಅವರ ಮೇಲೆ ಮಾತ್ರ ಸಿಟ್ಟಿಲ್ಲ, ಮೂಡ ಹಗರಣದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರೋ, ಯಾರ್ಯಾರು 50-50 ಅನುಪಾತದಲ್ಲಿ ಸೈಟ್ಗಳನ್ನು ಖರೀದಿ ಮಾಡಿದ್ರೋ ಅವರ ಮೇಲೆ ನನ್ನ ಹೋರಾಟ, ಸಿದ್ದರಾಮಯ್ಯ ಅವರ ಮೇಲೆ ನನ್ನ ಹೋರಾಟ ಅಲ್ಲ ಅಂತೇಳಿ ಸ್ನೇಹಮಯ ಕೃಷ್ಣ ಅವರು ಹೇಳಿರುವಂಥದ್ದು. ಜೊತೆಗೆ ಸಿದ್ದರಾಮಯ್ಯ ಅವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನನಗೆ ದಾಖಲಾತಿಗಳನ್ನು ಕೊಟ್ಟಿದ್ದೆ ಕಾಂಗ್ರೆಸ್ನವರು. ಕಾಂಗ್ರೆಸ್ನ ಕೆಲವು ಮುಖಂಡರುಗಳು, ಸಿದ್ದರಾಮಯ್ಯ ಅವರಿಗೆ ಆಗದಂತಹ ವ್ಯಕ್ತಿಗಳು ನನಗೆ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ರು. ಹೀಗಂತ ಸ್ನೇಹಮಯಿ ಕೃಷ್ಣ ಅವರು ಒಂದು ಹೊಸ ಬಾಂಬನ್ನು ಈಗ ಸಿಡಿಸಿರುವಂತಹದ್ದು. ಎಸ್, ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ. ಯಾಕೆಂತಂದರೆ ಕೇವಲ ವಿಪಕ್ಷದವರು ಮಾತ್ರ ನಿಮ್ಮನ್ನು ಟಾರ್ಗೆಟ್ ಮಾಡಿಲ್ಲ, ಸ್ವಪಕ್ಷೀಯರು ಕೂಡ ನಿಮ್ಮನ್ನು ಟಾರ್ಗೆಟ್ ಮಾಡಿದ್ದಾರೆ. ಹಾಗಾಗಿ ನಿಮ್ಮ ಪ್ರತಿಯೊಂದು ಹೆಜ್ಜೆ ಕೂಡ ಬಹಳ ಎಚ್ಚರಿಕೆಯಿಂದ ಇಡಬೇಕಾಗುತ್ತೆ ಸಿ ಎಂ ಸಿದ್ದರಾಮಯ್ಯ ಅವರೇ.